ಕಾರ್ಯಕ್ರಮ ಹೀಗೆ ಉದ್ಘಾಟನೆ ಆಗಬೇಕು. ಹಾಗಾಗಿ ಶಾಸಕರನ್ನು ನಾನು ಅಭಿನಂದಿಸ್ತೇನೆ. ದೀಪ ಯಾರಾದರೂ ಬಳಸಿ ಹೋಗ್ತಾರೆ, ಆದರೆ ಬೆನ್ನು ತಟ್ಟಿ ಮೊದಲನೇ ಆರ್ಡರ್ನ ಶಾಸಕರೇ ಪಡಿಬೇಕು. ಸರಿಯಾಗಿದೆ. ಹಾಗಾಗಿ ನಿಲ್ಲಬೇಕಾಗ್ತದೆ. ಈಗ ಸುದರ್ಶನ್ ಪಿಳ್ಳೆ ಅವರು ಮಾತಾಡ್ತಾ ಹೇಳಿದ್ರು, ಭಾಳ ಕಷ್ಟ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಬೇಕು ಅಂತಂದರೆ. ಉದಾಹರಣೆ ನಮ್ಮ ಕಣ್ಣೆದುರಿಗೆ ಬಂತು ಪವರ್ ಕಟ್ಟು. ಆಮೇಲೆ ನಮ್ಮಂಥ ಜಾಗದಲ್ಲಿ ಎಣ್ಣೆ ಜಾಗ ಸಿಗೋದೇ ಕಷ್ಟ, ಅದನ್ನು ಇಂಡಸ್ಟ್ರಿಯಲ್ ಏನೇ ಮಾಡೋದು ಎಷ್ಟು ಕಷ್ಟ ಇರ್ಬೋದು ಅಂತಂದು ನೀವು ಗಮನಿಸ್ಬೋದು. ಆಮೇಲೆ ಅನೇಕ NOCಗಳು, ಎಲೆಕ್ಟ್ರಿಸಿಟಿ ಪಡಿಲಿಕ್ಕೆ ಬೇರೆ, ಆಮೇಲೆ 108 ಕಾಯ್ದೆಗಳು. ಹೀಗೆ ಎಣ್ಣೆ ಆಗಿ ಬಂದ್ಬಿಡುತ್ತೆ. ಬಂದಂಥ ಪಾಲಿಸಿಗಳು ಇಂಪ್ಲಿಮೆಂಟು ಆಗಬೇಕು ಹೇಳುವಂಥದ್ದನ್ನು ನೋಡ್ಕೋಬೇಕು. ಯಾಕಂದರೆ ವಿಶೇಷವಾಗಿ ಮಲೆನಾಡಲ್ಲಿ, ಅದರಲ್ಲೂ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರದಲ್ಲಿ ರೆವಿನ್ಯೂ ಜಾಗ ಸಿಗೋದೇ ಕಡಿಮೆ. ಅಂಥದ್ರಲ್ಲಿ ಅದು ಎಣ್ಣೆ ಸಿಗೋದು ಕಷ್ಟ, ಅದನ್ನು ಇಂಡಸ್ಟ್ರಿಯಲ್ ಎಣ್ಣೆ ಮಾಡೋದು ಇದೆಲ್ಲ ಇದ್ದರೂ ಕೂಡ ಇಂಥ ಸಂಯೋಜಕರು ಸಿಗೋದು ಇನ್ನೂ ಕಷ್ಟ. ಹಾಗಾಗಿ ಈ ರೀತಿಯಾದಂಥ ಉತ್ತೇಜನ ಮಾಡಿದ ಇಂಡಸ್ಟ್ರಿಯಲ್ ಎಸ್ಟೇಟನ್ನು 47 ಎಕರ್ ಸುಮಾರು 100 ಘಟಕಗಳು ಬರೋಷ್ಟು ರೀತಿಯಲ್ಲಿ ಮಾಡಿದ್ದಾರೆ. 212 ಘಟಕಗಳು. ಅಲ್ಲಿ ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ, ಸಿಂಗಲ್ ವಿಂಡೋ ಸ್ಯಾಂಕ್ಷನ್ನು, ಈ ರೀತಿಯಾದಂಥ ವ್ಯವಸ್ಥೆಗಳು ಬಂದರೆ ಇಂಥ ಅನೇಕ ಇಂಡಸ್ಟ್ರಿಗಳು ಬರ್ತದೆ. ಅತ್ಯುತ್ತಮ ಜಾಗ ಕೂಡ ಹೌದು. ಅರಗುಪ್ಪ ಹತ್ತಿರ ಇದೆ, ರೈಲ್ ಹೆಡ್ ಹತ್ತಿರ ಇದೆ. ಸ್ಟ್ರಾಟಜಿಕಲಿ ಬಹಳ ಸರಿಯಾದಂಥ ಜಾಗದಲ್ಲಿ ಮಾಡಿದ್ದಾರೆ. ಅದು ಕಾರ್ಯಾರಂಭಗೊಳ್ಳುವುದನ್ನು ಇಡೀ ತಾಲೂಕು ಅಥವಾ ಇಡೀ ಜಿಲ್ಲೆ ಎದುರು ನೋಡ್ತಾ ಇದೆ. ಆ ಬಗ್ಗೆ ಕೂಡ ನಾವೆಲ್ಲ ಗಮನ ಹರಿಸೋಣ. ಇನ್ನು ಶಾಸಕರು ಹೇಳಿದ ಹಾಗೆ ಕೃಷ್ಣಮೂರ್ತಿ ಅವರು ಪ್ರಾರಂಭ ಮಾಡಿದಂಥ ಈ ಉದ್ಯಮಿಗೆ ಸ್ಥಾನಿಕವಾದಂಥ ಬೆಂಬಲ ಬಹಳ ಮುಖ್ಯ ಇದೆ. ನಾವು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನು ಅವರಿಗೆ ಮಣೆ ಹಾಕೋದಕ್ಕಿಂತ ಹೆಚ್ಚಾಗಿ ದಿನನಿತ್ಯ ಬಳಕೆ ಆಗುವಂಥ ವಸ್ತುಗಳು, ಚೈನ್ ಲಿಂಕ್ ಇರ್ಬೋದು ಅಥವಾ ಮುಳ್ಳುತಂತಿ ಇರ್ಬೋದು, ಇಂಥದ್ದನ್ನು ನಾವು ಕೂಡ ಅವರಿಗೆ ಬೆಂಬಲ ಜೊತೆಗೆ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವುಗಳನ್ನೆಲ್ಲ ಉಪಯೋಗಿಸ್ತದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇರಲಿ ಅಥವಾ ಸರ್ಕಾರದ ಇತರ ಇಲಾಖೆಗಳು ಕೂಡ ಸ್ಥಾನಿಕವಾಗಿ ಇದ್ದಂಥ ಉದ್ಯಮಗಳಿಗೆ ಮನ್ನಣೆಯನ್ನು ಕೊಡೋದ್ರ ಮೂಲಕ ಇಂಥ ಉದ್ದಿಮೆಯನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಸಾಮೂಹಿಕವಾದಂಥ ಜವಾಬ್ದಾರಿ ಇದಾದರೆ ಮತ್ತು ಕೃಷ್ಣಮೂರ್ತಿಯವರು ಈ ಒಂದು ಉದ್ಯಮದಲ್ಲಿ ಲಾಭವನ್ನು ಕಂಡುಕೊಂಡು ಉನ್ನತಿಯನ್ನು ಕಂಡ್ರೆ ಹಾದಿಯಲ್ಲಿ ಇನ್ನೂ ಅನೇಕ ಯುವಕರು ನಮ್ಮ ತಾಲೂಕಿನಲ್ಲಿ ಈ ಥರ ಸಾಹಸಕ್ಕೆ ಕೈ ಹಾಕಲಿಕ್ಕೆ ಒಂದು ದಾರಿದೀಪ ಆಗ್ತದೆ. ಆ ಕೆಲಸವನ್ನು ನಾವೆಲ್ಲ ಒಂದು ಸಮೂಹ ಆಗಿ ಮಾಡಬೇಕು ಹೇಳುವಂಥ ಮಾತನ್ನು ಹೇಳ್ತಾ, ಕೃಷ್ಣಮೂರ್ತಿ ಅವರಿಗೆ ಚಿರಾಗ್ ಇಂಡಸ್ಟ್ರಿ, ಚಿರಾಗ್ ಅಂತಂದರೆ ದೀಪ, ನಾವೆಲ್ಲ ಹಚ್ಚಿದ್ವಲ್ಲ ಈಗ, ಆ ದೀಪದ ರೀತಿಯಲ್ಲಿ ಉಜ್ವಲವಾಗಿ ಅವರ ಈ ಒಂದು ಉದ್ದಿಮೆ ಬೆಳೀಲಿ. ಜೊತೆಗೆ ಇದನ್ನು ಮುಂದಿನ ದಿವಸಗಳಲ್ಲಿ ಇದೇ ರಾ ಮೆಟೀರಿಯಲನ್ನು ಬಳಸ್ಕೊಂಡು ಇನ್ನೂ ಅನೇಕ